ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾದ ಒಂದು ಕಾರಣದಿಂದಾಗಿ ಇದೀಗ ಜನಸಾಮಾನ್ಯರು ಅದರಲ್ಲೂ ಬಡವರು ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಅಂತಂದರೆ ಈಗ ಸರ್ಕಾರದ ಯೋಜನೆಗಳನ್ನು ಅನರ್ಹ ಫಲಾನುಭವಿಗಳು ಪಡ್ಕೋತಾ ಇದ್ದಾರೆ. ಒಂದು ಕಾರಣದಿಂದಾಗಿ ಏಕಾಏಕಿ ಒಂದು ಪರಿಷ್ಕರಣೆಗೆ ಮುಂದಾದಂಥ ರಾಜ್ಯ ಸರ್ಕಾರ ಇದೀಗ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಉಂಟನ್ನು ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಮೈಸೂರಿನ ತಾಲೂಕು ಕಚೇರಿನಲ್ಲಿದ್ದೀವಿ. ಇಲ್ಲಿ ಬಂದಿರುವಂತಹವರು ಬಹುತೇಕ ಬಡವರೇ ಆಗಿದ್ದಾರೆ. ಅವ್ರಿಗೆ ಯಾವುದೇ ಒಂದು ಮುನ್ಸೂಚನೆಯನ್ನು ನೀಡದೆ ಒಂದು ವೃದ್ಧಾಪ್ಯ ವೇತನ ಆಗ್ಬರ್ಬೋದು, ವಿಧವಾ ವೇತನ ಆಗ್ಬೋದು, ಒಂದು ವಿಕಲಚೇತನ ವೇತನ ಆಗ್ಬೋದು, ಈ ರೀತಿ ಅವರು ರಾಜ್ಯ ಸರ್ಕಾರದಿಂದ ಏನೆಲ್ಲ ಒಂದು ಪ್ರಯೋಜನ ಪಡ್ಕೋತಾರೋ ಅದೆಲ್ಲವೂ ಕೂಡ ಸ್ಥಗಿತ ಆಗಿದೆ. ಕೆಲವರಿಗೆ ಗೃಹಲಕ್ಷ್ಮಿಯ ಹಣ ಬರೋದು ಕೂಡ ಸ್ಥಗಿತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಮತ್ತೊಮ್ಮೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋ ಒಂದು ಕಾರಣದಿಂದಾಗಿ ಮೈಸೂರಿನ ತಾಲೂಕು ಕಚೇರಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ತಾಲೂಕು ಕಚೇರಿಗೆ ಬಂದಂಥ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರುವಂಥ ಸಿಬ್ಬಂದಿಗಳು ನಮ್ಮ ಜೊತೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ, ಯಾವುದೇ ಒಂದು ಕಾರ್ಯಗಳನ್ನು ಇಲ್ಲಿ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಇಲ್ಲಿಗೆ ಬರ್ತಾ ಇರುವಂಥ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಈ ಒಂದು ಸರ್ಕಾರದ ಒಂದು ಯೋಜನೆಗಳನ್ನು ಪಡ್ಕೋತಾ ಇದ್ದವರು. ಆದರೆ ಈಗ ಏಕಾಏಕಿ ಒಂದು ಪೆನ್ಷನ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗ್ಬೋದು, ಎಲ್ಲವನ್ನೂ ಕೂಡ ನಿಲ್ಲಿಸಿರೋ ಒಂದು ಕಾರಣದಿಂದಾಗಿ ಜನಸಾಮಾನ್ಯರು ಅದರಲ್ಲಿ ಬಡವರು ಕೂಡ ತೊಂದರೆಗೆ ಸಿಲುಕಿರೋ ಒಂದು ಕಾರಣದಿಂದಾಗಿ ಪ್ರತಿನಿತ್ಯವೂ ಒಂದು ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಮುಂದಾದರೂ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕು. ಬಡವರಿಗೆ ಒಂದು ಆಗಿರುವಂಥ ಅನಾನುಕೂಲವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅನ್ನೋದು ಕೂಡ ಇಲ್ಲಿ ಬಂದಿರುವಂಥ ಒಂದು ಜನಸಾಮಾನ್ಯರ ಅಭಿಪ್ರಾಯ ಆಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.